ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಸಿ ಎಸ್ ನಾರಾಯಣಸ್ವಾಮಿ, ವೀಕ್ಷಕ ಕನ್ನಡ ನ್ಯೂಸಿಂದ. ವೀಕ್ಷಕರೇ, ಈ ಕೆಲವಾರು ದಿನಗಳಿಂದ ಈ ಮಾಂಸದ ಗಲಾಟೆ ದೊಡ್ಡ ಮಟ್ಟಕ್ಕೆ ಏರಿದ್ರೂ ಸಹ ಮತ್ತೆ ತಣ್ಣಗಾಗ ಒಂದು ಅವಕಾಶ ಬಂದು ಒದಗ್ತು. ನೋಡಿ, ಈ ಸಂಘಟನೆಗಳಿದಾವಲ್ಲ, ಈ ಸಂಘಟನೆಗಳು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗ ಕೆಲಸ ಮಾಡಬೇಕು. ನೋಡಿ, ಇವತ್ತು ರಾಜಸ್ಥಾನದಿಂದ ನಾಯಿ ಮಟನ್ ಬಂತು, ನರಿ ಮಟನ್ ಬಂತು, ಆ ಮಟನ್ ಬಂತು, ಈ ಮಟನ್ ಬಂತು ಅಂತೇಳಿ ಇಲ್ಲ ಸಲ್ಲದ ಆರೋಪಗಳು ಬಂದವು. ಆದರೆ ಕೊನೆಗೆ ಬಂದದ್ದು ವರದಿ ಏನು? ಇದು ನಾಯಿ ಮಟನ್ ಅಲ್ಲ ಅಂತ. ಬೇರೆ ಅದು ಕುರಿದಾದರೂ ಆಗಿರ್ಬೋದು, ಮೇಕೆದಾದರೂ ಆಗಿರ್ಬೋದು. ಅದು 2-3 ದಿವಸಗಟ್ಟಲೆ ಮಟನ್ ಬರ್ತದೆ, ಇದು ತಿನ್ನಲು ಯೋಗ್ಯನಾ ಅಂತ ಕೇಳ್ತಾರೆ. ಇರಲಿ, ಇವರು ಹೋಟ್ಲುಗಳೋಗಿ ತಿಂತಾರಲ್ಲ ಆ ಮಟನ್ನು, ಇವ್ರ ಎದುರಿಗೇನೆ ಆ ಕುರಿಯನ್ನಾಯಿತು ಕೋಳಿಯನ್ನಾಯಿತು ಕಟ್ ಮಾಡಿ ಆಗಲೇ ಫ್ರೆಶ್ ಮಟನ್ನಲ್ಲಿ ಇವರಿಗೆ ಬರೆಸ್ತಾರೆ. ಬಿರಿಯಾನಿ ಆಗಿರ್ಬೋದು, ಚಾಪ್ಸ್ ಆಗಿರ್ಬೋದು, ಕುರ್ಮ ಆಗಿರ್ಬೋದು. ಇವರು ಅಂಥ ಮಟನ್ ತಿಂತಾರ? ಇವತ್ತು ಏನು ಹೊರಟು ಕೇಳಿದಾರಲ್ಲ ಕಳಪೆ ಮಟನ್ ಅಂತ, ಇವರು ಹೋಗಿ ತಿನ್ನೋ ಮಟನ್ನು ತಾಜಾ ಇರ್ತದ? ಇನ್ನೂ ಒಂದು ಉದಾಹರಣೆ, ಮೀನು. ಈ ಬಾಂಗ್ಡಾ ಮೀನು ಅಂತ ಬರುತ್ತೆ, ಇದು ಸಮುದ್ರದ ಮೀನು. ಇದು ಬರೋದು ಸಮುದ್ರಗಳಿಂದ. ಉದಾಹರಣೆಗೆ ನಮ್ಮ ಮಂಗಳೂರಿಂದ ಬೆಂಗಳೂರಿಗೆ ಬರೋಕ್ಕಾದ್ರೆ ಎಷ್ಟು ದಿವಸ ಬೇಕು? ಆ ಮೀನು ಹಿಡಿದು ಎಷ್ಟು ದಿವಸ ಆಗಿರುತ್ತೆ? ಆ ಮೀನನ್ನು ತಿಂತಿರಲ್ಲ, ಅದು ತಾಜಾ ಮೀನಾ? ಈ ಥರ ಒದ್ದಾಡ್ತಿರ್ತದ ಮೀನು. ಮತ್ತು ಆ ಮೀನನ್ನು ಯಾಕೆ ನೀವು ವಿರೋಧ ಮಾಡಲ್ಲ? ಇದರಿಂದ ರಹಸ್ಯ ಏನು? ಇನ್ನು ಹೋಟ್ಲಲ್ಲಿ ಅಡುಗೆ ರೂಮಲ್ಲಿ ಎಂದಾದರೂ ಹೋಗಿ ನೀವು ನೋಡಿದ್ದೀರಾ? ಅಡುಗೆ ರೂಮಲ್ಲಿ ಯಾವ ಥರ ಸ್ವಚ್ಛತೆ ಕಾಪಾಡ್ತಾರೆ ಅಂತ. ಕೆಲವು ಹೋಟ್ಲಲ್ಲಿ ಒಂದು ಟಬ್ ಇಟ್ಕೊಂಡು ಆ ಟಬ್ಬಲ್ಲಿನೇ ಗ್ಲಾಸ್ಗಳನ್ನು ತೊಳೆದು ಜನಗಳಿಗೆ ನೀರು ಕುಡಿಲಿಕ್ಕೆ ಕೊಡ್ತಾರಲ್ಲ, ಅದನ್ನು ಯಾಕೆ ನೀವು ಹೋಗಿ ತನಿಖೆ ಮಾಡಲ್ಲ? ಅಲ್ಲಿ ಯಾಕೆ ಸ್ವಚ್ಛತೆ ಕಾಪಾಡಲಿಕ್ಕೆ ನೀವು ಹೋರಾಟ ಮಾಡಲ್ಲ? ಇದೇ ವ್ಯಕ್ತಿಯನ್ನು ಯಾಕೆ ನೀವು ಟಾರ್ಗೆಟ್ ಮಾಡ್ಕೊಂಡಿರೋದು ಅಂತ ಮೇಲೆ ಗೊತ್ತಾಗುತ್ತೆ. ಇವತ್ತು ಸಂಘಟನೆಗಳು ಹೆಸರು ಬಂದು ರೀ ಅಂತ ಇರುತ್ತೆ. ರೀ ಅಂದರೆ ನಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಅಂತ, ಸರ್ಕಾರದ ಸಹಕಾರ ಇಲಾಖೆಯಿಂದ ನೋಂದಣಿಯಾಗಿದೆ ಅಂತ. ಈ ನೋಂದಣಿಯಾಗಿರ್ತಕ್ಕಂಥ ಸಂಘಗಳು ಪ್ರತಿ ವರ್ಷ ರಿನ್ಯೂವಲ್ ಮಾಡಿಸ್ಬಿಟ್ಟು ಆಡಿಟ್ ಮಾಡಿಸ್ಬಿಟ್ಟು ಲೆಕ್ಕ ಕೊಡ್ತಕ್ಕಂಥದ್ದು ಸಹ ಇದೆ. ಇದನ್ನು ಎಷ್ಟು ಸಂಘಗಳು ಫಾಲೋ ಅಪ್ ಮಾಡ್ತದವೆ, ನಿಯಮನ ಪಾಲಿಸ್ತದವೆ, ಇದು ಕೂಡ ತನಿಖೆ ಆಗಬೇಕಾಗಿದೆ. ಈಗ ಹೆಂಗೆ ಮಟನ್ನು ಕಳಪೆ ಅಂತೇಳಿ ತನಿಖೆಗೆ ಹೋಯ್ತೋ, ಅದೇ ರೀತಿ ಈ ಸಂಘಗಳು ಕ್ರಮಬದ್ಧವಾಗಿದ್ದಾವೆ ಅಂತೇಳಿ ಯಾಕೆ ತನಿಖೆ ಮಾಡಿಸ್ಬಾರ್ದು? ಇಂಥ ಸಂಘಗಳು ಸಾವಿರಾರು ಗಟ್ಟಲೆ ಇದ್ದಾವೆ. ಒಂದು ಸಾರಿ ನೋಂದಣಿ ಮಾಡ್ಕೊಂಬಿಟ್ರೆ ಆಗೋಯ್ತು. ಮತ್ತು ಅದಕ್ಕೆ ರೂಪುರೇಷೆ ಏನೂ ಇರಲ್ಲ, ಆಡಿಟು ಇಲ್ಲ, ರಿನ್ಯೂವಲ್ಲು ಇಲ್ಲ. ಈ ಸಂಘಗಳಿಗೆ ಅರ್ಹತೆ ಇದೆಯೇ ಇನ್ನೊಬ್ಬರಿಗೆ ಪ್ರಶ್ನೆ ಮಾಡಲಿಕ್ಕೆ? ಇದನ್ನು ಸಹ ಇವತ್ತೇನು ಸಂಘ ಸಂಸ್ಥೆಗಳನ್ನ ಕಟ್ಕೊಂಡಿದ್ದಾರೆ ಇವುಗಳು ತನಿಖೆ ಆಗಬೇಕಾಗಿದೆ. ಈಗ ಗೊತ್ತಾಯ್ತಲ್ಲ, ಅದು ನಾಯಿ ಮಟನ್ ಅಲ್ಲ ಅಂತ. ಅದು ಮಟನನ್ನು ಚೆಕ್ ಮಾಡೋಕ್ಕೆ ಹೋದವನಿಗೆ ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರಬೇಕಾಗುತ್ತೆ. ನಾಯಿ ಮಟನ್, ನಾಯಿಗೆ ಎಷ್ಟು ಮರಿಗಳು ಹಾಕುತ್ತೆ? 5-6 ಮರಿ ಹಾಕುತ್ತೆ ನಾಯಿ. 5-6 ಮರಿಗೆ ಹಾಲು ಉಣಿಸೋಕ್ಕೆ ಅದರ ಸ್ಥಾನಗಳು ಎಷ್ಟಿರಬೇಕು? 6 ರಿಂದ 8, 6 ಅಂತೂ ಪಕ್ಕ ಇರ್ತವೆ.
ಅವು ನಾಯಿ ಮಟನ್ ಮೇಲೆ ಗುರುತು ಕಾಣಬೇಕಲ್ವ. ಒಂದು. ಎರಡನೇದು, ಕುರಿ ಮಟನ್ ಆಗಿರಲಿ, ಮೇಕೆ ಕುರಿಗೆ ಆಗಿರಲಿ, ಮೇಕೆಗಾಗಿರಲಿ, ಅವಕ್ಕೆ 2 ಸ್ಥಾನಗಳಿರುತ್ತೆ. ತೊಡೆ ಸಂದಿಯಲ್ಲಿ ಹೆಣ್ಣು ಕುರಿ ಹೆಣ್ಣು ಮೇಕೆ ಆದರೆ ಅದರ ಕೆಚ್ಚಲು ಅಂತ ಬರುತ್ತೆ, ಇಷ್ಟು ದಪ್ಪ ಇರುತ್ತೆ. ಅದನ್ನು ನೋಡೋಕ್ಕಾಗಲಿಲ್ವ ಇವರಿಗೆ. ಗಂಡು ನಾಯಿ ಆದರೆ ಅದರ ಬೀಜ ಎಷ್ಟಿರುತ್ತೆ, ಈಗಾದರೆ ಇರುತ್ತೆ. ಅದೇ ಓತ ಮತ್ತು ಕುರಿ ಪಟ್ಲದ ಎಷ್ಟಿರುತ್ತೆ, ಈ ಸೈಜ್ ಇರುತ್ತೆ. ಇಷ್ಟನ್ನು ಇವರು ನಿಗಾ ವಹಿಸ್ತಿಲ್ಲ ಅಂದರೆ ಇವರು ಈ ಮಟನ್ ಬಗ್ಗೆ ಗಲಾಟೆ ಮಾಡಿದ ಉದ್ದೇಶ ಮೇಲೆ ಗೊತ್ತಾಗುತ್ತೆ. ಇದು ಯಾವುದೋ ಹಿನ್ನೆಲೆಗೋಸ್ಕರ ಮಾಡಿರೋದು ಅಂತ. ಇದು ನೋಡಿ, ಯಾರಾದರೂ ಬದುಕ್ತಾರೆ ಅಂದರೆ ಅವರ ಬದುಕಿಗೆ ಮುಳ್ಳಾಗಬಾರ್ದು. ಬದುಕುವವರಿಗೆ ನಾವು ಸಹಕಾರ ನೀಡಬೇಕು. ಅವರು ಕಾನೂನು ಬಾರಿ ಚಟುವಟಿಕೆ ಮಾಡಿದರೆ ಅದನ್ನು ಬಯಲು ಮಾಡಿ, ಅದು ನ್ಯಾಯಬದ್ಧವಾಗಿರಬೇಕು. ನೋಡಿದಂಥವರು ಕೇಳಿದಂಥವರು ಅದಕ್ಕೆ ಶಬಾಸ್ಗಿರಿ ಕೊಡಬೇಕು. ಮೂಳ ಥರ ಕೆಲಸ ಮಾಡಬಾರ್ದು. ತಿನ್ನರ ಬಾಯಿಲಿ ಅನ್ನ ಹಾಕಕ್ಕೆ ಹೋಗ್ಬಾರ್ದು, ದೇವರು ಅವ್ರ ಬಾಯಿಗೆ ಹಾಕ್ಬಿಡ್ತಾರೆ. ಅದಕ್ಕೆ ಈ ಸಂಘಟನೆಗಳು ಮೊದಲು ತನಿಖೆ ಆಗಬೇಕಾಗಿದೆ. ಎಲ್ಲಿ ನೋಡಿ ಈ ಸಂಘಟನೆಗಳ ಹಾವಳಿ ಜಾಸ್ತಿ ಆಗ್ತಾಯಿದೆ. ಇವರು ಜನಕ್ಕೆ ಇಷ್ಟರ ಮಟ್ಟಿಗೆ ಸಂಘಟನೆಗಳು ನ್ಯಾಯ ಕೊಡಿಸಿದ್ದೇವೆ ಅನ್ನೋದನ್ನು ಸಹ ಅವರು ಜನಗಳ ಮುಂದೆ ಅವರು ಮಾಡಿರ್ತಕ್ಕಂಥ ಎಷ್ಟು ಜನಪರ ಕೆಲಸ ಇದ್ದಾವೆ ಬಿಚ್ಚಿಡಲಿ ಫೈಲು. ದಿನಕ್ಕೆ ಒಂದೊಂದು ಸಂಘ ತಲೆತಾನೆ ಇದ್ದಾವೆ. ಈ ಸಂಘಗಳು ಎಷ್ಟು ಜನಕ್ಕೆ ಯಾವ್ಯಾವ ರೀತಿಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ, ಎಷ್ಟು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ ಅನ್ನೋದು. ಹೋಟ್ಲಲ್ಲಿ ಹೋಗೋದು, ಅಲ್ಲಿ ಗಲಾಟೆ ಮಾಡೋದು, ಇದು ಮಾಡೋದು ಎಲ್ಲ ಬರೀ ಇದೆ ಇವ್ರದ್ದು. ಈ ಸಂಘಟನೆಕಾರರ ಜೀವನ ಶೈಲಿ ಹೇಗಿದೆ ಅನ್ನೋದು ಮೊದಲು ತನಿಖೆ ಆಗಬೇಕು. ಈ ಸಂಘಟನೆ ಮಾಡತಕ್ಕಂಥ ಈ ಮುಖಂಡರಿಗೆ ಇವರ ತಂದೆಯ ಆಸ್ತಿ ಎಷ್ಟಿದೆ, ಇವರು ದುಡ್ಡಿಗಾಗಿ ಸಂಘ ಮಾಡಿದಾರೋ ಜನಪರ ಸಂಘ ಮಾಡಿದಾರೋ ಅನ್ನೋದು ಸಹ ಬೆಳಕಿಗೆ ಬರಬೇಕಾಗಿದೆ. ಇಲ್ಲಾಂದರೆ ಇವರ ಅವಳಿ ರಕ್ತಾಭಿಜ ಸುರಂತ ಅವಳಿ ಆಗುತ್ತೆ. ನೋಡಿ, ವಿನಾಕಾರಣ ಮಟನ್ನು ಮಿಕ್ಸ್ ಮಟನ್ನು ಅಂತ ಹೇಳಿ ಎಷ್ಟು ರಾಧಾಂತ ಆಯಿತು. ಕೊನೆಗೆ ರಾಧಾಂತಕ್ಕೆ ಒಂದು ಪರದೆ ಬಿದ್ದಂತಾಗಿದೆ. ಎಲ್ಲಾದ್ರೂ ಈ ಮಟನ್ನನ್ನು ಜನರು ತಿನ್ಸೋಕ್ಕಾಗುತ್ತಾ? ಅದನ್ನು ಕುರಿ ತಲೆಗೆ ಚರ್ಮ ತೆಗೆಯೋಕ್ಕೆ ಬರಲ್ಲ, ಮೇಕೆ ತಲೆಗೆ ಚರ್ಮ ತೆಗೆಯೋಕ್ಕೆ ಬರಲ್ಲ. ಅದನ್ನು ಸುಟ್ಟ ನಂತರವೇ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಬೇಕು. ಆ ಸುಟ್ಟಿರೋ ಗುರುತು ಅಂತ ಎಲ್ಲಿ ಹೋಗೋದಿಲ್ಲ. ಅದೇ ರೀತಿ ನಾಯಿನೂ ಸಹ ಹಂದಿನೂ ಸಹ ಸುಟ್ಟು ಬಿಟ್ಟೆ ಸ್ವಚ್ಛ ಮಾಡಬೇಕು. ಆಗಲಾದ್ರೂ ಗೊತ್ತಾಗಲ್ವ ಇದು ಯಾವ ಮಟನ್ನು ಅಂತೇಳಿ. ಚರ್ಮ ಸುಲಿದ ಮೇಲಾದರೂ ಗೊತ್ತಾಗಲ್ವ ಇದು ನಾಯಿ ಮಟನ್ನ, ಮೇಕೆ ಮಟನ್ನ, ಕುರಿ ಮಟನ್ನ ಅಂತ. ಇವರು ಹೋಗಿ ತಿಂತಕ್ಕಂಥ ಮಟನ್ ಹೋಟ್ಲುಗಳಲ್ಲಿ ಮೊದಲು ತನಿಖೆ ಮಾಡಿ, ಅಲ್ಲಿ ಫ್ರಿಜ್ಗಳನ್ನು ಓಪನ್ ಮಾಡಿ ನೋಡಿ. ಫ್ರಿಜ್ಗಳಲ್ಲಿ ಫ್ರೆಶ್ ಮಟನ್ ಇಟ್ಟಿರ್ತಾರೋ ಇಲ್ಲ ಅವರು ಕೂಡ ಮಾರನೇ ದಿನಕ್ಕೆ ಮಟನನ್ನು ಮುಂಗಡವಾಗಿ ಇಟ್ಟಿರ್ತಾರೋ ಫ್ರಿಜ್ಜಲ್ಲಿ ಅಂತ. ಆಮೇಲೆ ಹೋಟ್ಲಲ್ಲಿ ಸಾಂಬಾರು ಏನಾದರೂ ಮಿಕ್ಕಿದ್ರೆ ಮಟನ್ ಸಾಂಬಾರು ಅವರು ಮೋರಿಗೆ ಹಾಕೋದಿಲ್ಲ, ಅದನ್ನೇ ಮತ್ತೆ ಬೆಳಗ್ಗೆಗೆ ತಿನ್ನಿಸ್ತಾರಲ್ಲ. ಇದು ಕಳಪೆ ಗುಣಮಟ್ಟದ್ದಲ್ವ ಸಾಂಬಾರು. ಮತ್ತು ಈ ಅಂಕಿತ ಆಹಾರ ಗುಣಮಟ್ಟದ ಇಲಾಖೆ ಎಷ್ಟು ಹೋಟೆಲ್ಗಳನ್ನು ಬಂದ್ ಮಾಡಿಸಿದೆ. ನೀವು ಅದನ್ನಕ್ಕೆ ಕಳ್ಳಿಲ್ಲ ಇಲಾಖೆಗೆ, ನೀವೇನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀರಂತ. ಅದನ್ನು ಬಿಟ್ಬಿಟ್ಟು ಈ ಒಂದೇ ಒಂದು ವ್ಯಕ್ತಿಯನ್ನೇ ಯಾಕೆ ನೀವು ಟಾರ್ಗೆಟ್ ಮಾಡ್ಕೊಂಡಿದ್ದೀರಾ? ಅಂಥ ಮಟನ್ ತರ್ತಾನೆ ಇಂಥ ಮಟನ್ ತರ್ತಾನೆ ಅಂತೇಳಿ.
ಇದು ಮಾಡಿದ್ದು ಸರಿನಾ? ಇದು ತಪ್ಪಲ್ವಾ? ಅವನ ಬಿಸ್ನೆಸ್ಗೆ ನೀವು ಕಲ್ಲಕ್ಕೆ ಕೊಟ್ಟರೆ ಸರಿನಾ? ಒಬ್ಬೊಬ್ಬರು ಒಂದೊಂದು ಬಿಸ್ನೆಸ್ನಲ್ಲಿ ಅವರಿಗೆ ಯಾವ ಇಷ್ಟಪಡೋದು ಆ ಬಿಸ್ನೆಸ್ಸನ್ನು ಮಾಡ್ತಾರೆ. ಕೆಲವರು ಫುಟ್ಪಾತ್ ಮೇಲೆ ಎಗ್ ರೈಸ್ ಮಾಡ್ತಾರೆ, ಕೆಲವರು ಪಾನಿಪುರಿ ಮಾಡ್ತಾರೆ, ಕೆಲವರು ತರಕಾರಿ ವ್ಯಾಪಾರ ಮಾಡ್ತಾರೆ. ಇದೆಲ್ಲ ಅವರ ವೈಯಕ್ತಿಕವಾದ ಜೀವನಕ್ಕೆ ಆಧಾರ ಮಾಡ್ಕೊಂಡರೆ ಅಂತ ವ್ಯಾಪಾರಗಳು. ಅದರಿಂದ ಸರ್ಕಾರ ಈ ರೀತಿ ಜನಗಳಿಗೆ ತೊಂದರೆ ಕೊಡುವಂಥ ಸಂಘಟನೆಗಳ ಬಗ್ಗೆ ತನಿಖೆ ಮಾಡಿ ಆ ಸಂಘಟನೆಗಳ ಬಗ್ಗೆ ಸರಿಯಾದ ಕ್ರಮ ತಗೊಳ್ಬೇಕಾಗಿದೆ. ಇನ್ನು ಮುಂದೆ ಇಂಥ ಅಚತುರ್ಯಗಳು ನಡೀಬಾರ್ದು. ಅದರಿಂದ ಈ ಸಂಘಗಳ ಬಗ್ಗೆ ರಿಜಿಸ್ಟ್ರೇಷನ್ ಆಗಿರೋ ಸಂಘಗಳ ಬಗ್ಗೆ ರಿನ್ಯೂವಲ್ ಮಾಡಿದಾರಾ ಇಲ್ವಾ ಅನ್ನೋದನ್ನು ಆಡಿಟ್ ಮಾಡಿದಾರ ಅನ್ನೋದನ್ನು ತನಿಖೆ ಮಾಡಲೇಬೇಕಾಗಿದೆ. ಜೈ ಹಿಂದ್, ಜೈ ಕರ್ನಾಟಕ. ವೀಕ್ಷಕರೇ, ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ತಿಳಿಸ್ಕೊಡಿ. ಮತ್ತು ವೀಕ್ಷಕರೇ, ಯಾರಿಗಾದ್ರೆ ನನ್ನೇ ಆದ ಪಕ್ಷದಲ್ಲಿ ನಮ್ಮ ಸ್ಟುಡಿಯೋಗೆ ಬಂದುಬಿಟ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಬೋದಾಗಿದೆ. ನಮಸ್ಕಾರ.